ಶ್ರೀಕೃಷ್ಣ ಪರಮಾತ್ಮ ಹೆಸರು ಕೇಳಿದೊಡನೆ ಶರೀರದಲ್ಲಿ ರೋಮಾಂಚನ. ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿತ್ವ ಅವನದ್ದು. ನವನೀತ ಚೋರ, ನೀಲವರ್ಣದ ಮೇಘಶ್ಯಾಮ. ಹುಟ್ಟಿದ ಘಳಿಗೆಯಿಂದಲೇ ಅಸಂಖ್ಯ ಪವಾಡಗಳನ್ನು ನಡೆಸಿದಾತ. ಬಾಲ್ಯದಲ್ಲಿ ಬೆಣ್ಣೆಕಳ್ಳ ಎಂದು ಬಿರುದು ಪಡೆದಾತ. ಹುಟ್ಟಿದ 7 ದಿವಸದಲ್ಲೇ ತನ್ನನ್ನು ಕೊಲ್ಲಲು ಬಂದ ದುಷ್ಟ ಪೂತನಿಯನ್ನ ಕೊಂದಾತ ಬಾಲಕ ಕೃಷ್ಣ. ತನ್ನ ಸಾಕುತಾಯಿ ಯಶೋಧೆಗೆ ಮಣ್ಣು ತಿಂದ ಬಾಯಿಯಲ್ಲೇ ತ್ರಿಲೋಕವನ್ನ ತೋರಿಸಿದಾತ ಕೃಷ್ಣ. ದರ್ಪಿಷ್ಟ ದೇವೇಂದ್ರನಿಗೆ ಬುದ್ಧಿ ಕಲಿಸಬೇಕೆಂದು ಗೋವರ್ಧನ ಗಿರಿಯನ್ನೇ ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದವನು ಶ್ರೀಕೃಷ್ಣ. ಹಂದರದಲ್ಲಿ ಸೆರೆ ಸಿಕ್ಕ 16,000 ಕನ್ನಿಕೆಯರನ್ನ ಬಿಡಿಸಿ ಅನಾಥರಾಗಬಾರದೆಂಬ ಒಂದೇ ಒಂದು ಕಾರಣಕ್ಕೆ ತನ್ನವರು ಎಂದು ಅವರೆಲ್ಲರನ್ನ ಸ್ವೀಕರಿಸಿದಾತ ಸಮಾಜ ಸುಧಾರಕ ಶ್ರೀಕೃಷ್ಣ. ದಾಸಿಯ ಮಗ ವಿದುರನ ಮನೆಯಲ್ಲಿ 1 ಬಿಂದು ಹಾಲು ಕುಡಿದು ಹಾಲಿನ ಸಿಂಧು ಸಾಗರವನ್ನೇ ಹರಿಸಿದಾತ ಶ್ರೀಕೃಷ್ಣ. ಗೆಳೆಯ ಸುಧಾಮನ ಮನೆಯಲ್ಲಿ ಕೊಟ್ಟ ಅವಲಕ್ಕಿಯನ್ನು ಸಂತೋಷದಿಂದ ಸ್ವೀಕರಿಸಿ ಗೆಳೆತನದಲ್ಲಿ ಜಾತಿ ಮತ್ತು ವರ್ಗಭೇದ ಇಲ್ಲ ಎಂಬುದನ್ನು ನಿರೂಪಿಸಿದವ ಶ್ರೀಕೃಷ್ಣ. ಜಗದ್ಗುರು ಎಂಬ ನಾಮಫಲಕವನ್ನು ಕೃಷ್ಣ ಧರಿಸಿಕೊಳ್ಳಲಿಲ್ಲ. ಆದರೆ ಭೂತ, ವರ್ತಮಾನ, ಭವಿಷ್ಯದ ಸಾರ್ವಕಾಲಿಕ ಸತ್ಯ ಮತ್ತು ತತ್ವವನ್ನು ಭಗವದ್ಗೀತೆಯ ಮೂಲಕ ಬೋಧಿಸಿ ಜಗತ್ತಿಗೆ ಗುರುವಾದ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪಾರ್ಥನು ತನ್ನೆದುರು ಸಂಬಂಧಿಕರು, ಪಾಠ ಕಲಿಸಿದ ಗುರುಗಳು ಕಾಣುತ್ತಾ ಇದ್ದಾರೆ. ಅವರೊಂದಿಗೆ ಯುದ್ಧ ಮಾಡಲಾರೆ ಎಂದು ಗಾಂಧೀವವನ್ನು ಕೆಳಗಿಡುವ ಸಂದರ್ಭ. ಆತನ ಮನಸ್ಸಿನ ತಳಮಳವನ್ನು ಗೀತೆಯನ್ನು ಬೋಧಿಸುವ ಮೂಲಕ ನಿವಾರಿಸಿ ಜಗತ್ತಿನ ಪ್ರಪ್ರಥಮ ಮನಃಶಾಸ್ತ್ರಜ್ಞನೆನಿಸಿಕೊಂಡ. ಹೌದು, ಆತನನ್ನು ಚೋರನೆಂದರು. ಜೊತೆಗೆ